ತಲುಪಿದೆ. ದುನಿಯಾ ವಿಜಯ್ ಅವರ ಸುದ್ದಿಯನ್ನು ಪ್ರಸಾರ ಮಾಡಿದಾಗ 100% ಅಲ್ಲಿ ಇನ್ನು ಎಷ್ಟು ಪರ್ಸೆಂಟ್ ಶೇಕಡಾವಾರು ಇವರಿಗೆ TRP ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇವರಿಗೆ ಸಿಗುವಂತಹ TRP ಶೇಕಡ 9% ಸಿಗುತ್ತೆ. ಧ್ರುವ ಸರ್ಜಾ ಅವರಿಗೆ ಶೇಕಡ 12% ಇವರಿಗೆ ಸಿಗುತ್ತೆ 100ರಲ್ಲಿ. ಸೊ ಹಾಗಾಗಿ ಶಿವಣ್ಣನ ಒಂದು TRP ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ 100% ಶೇಕಡಾದಲ್ಲಿ ಇವರಿಗೆ ಸಿಗುವಂತಹ TRP ಇವರಿಗೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದನ್ನು ಶೇಕಡಾವಾರುಗಳಲ್ಲಿ ನೋಡಿದಾಗ ಇವರಿಗೆ ಸಿಗುವಂತಹ ಶೇಕಡಾವಾರು 15% ಶೇಕಡ ಇವರಿಗೆ ಸಿಗುತ್ತೆ. ಕಿಚ್ಚ ಸುದೀಪ್ ಅವರಿಗೆ ಸಿಗುವಂತಹ ಒಂದು TRP ಎಷ್ಟು ಅನ್ನುವಂಥದ್ದನ್ನು 100% ಶೇಕಡಾವಾರದಲ್ಲಿ ನೋಡಿದಾಗ ಇವರಿಗೆ ಸಿಗುವಂತಹ TRP ಎಷ್ಟಪ್ಪ ಅಂದರೆ ಇವರಿಗೆ ಸಿಗುವಂತಹ TRP ಶೇಕಡಾವಾರುಗಳಲ್ಲಿ ನೋಡಿದಾಗ 20% ಇವರಿಗೆ ಏನಪ್ಪ ಅಂದರೆ 100ರಲ್ಲಿ ಸಿಗುತ್ತೆ. 100ರಲ್ಲಿ ಎಷ್ಟು ರಾಕಿಂಗ್ ಸ್ಟಾರ್ KGFನ ಮಾಸ್ ಮಸಸ್ ಹೀರೋ ಸೊ ಎಷ್ಟು TRPಯನ್ನು ಗಳಿಸಿಕೊಡ್ತಾರೆ ಕನ್ನಡದ ಒಂದು ಮಾಧ್ಯಮಗಳ ಮುಖಾಂತರ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಹೋಗೋದಾದರೆ ಇವರ ಶೇಕಡಾವಾರು 100% ಇವರು ರೆಡ್ ಮ್ಯಾಟ್ರಲ್ಲಿ ಬರ್ತಾರೆ. ಸೊ ಹಾಗಾಗಿ ಇವರ ಶೇಕಡಾವಾರು 100%ಅಲ್ಲಿ ಇವರು 17% ಪಡೆದುಕೊಡ್ತಾರೆ TRP. ದರ್ಶನ್ ಅನ್ನುವಂಥ ಹೆಸರಿನ ಒಬ್ಬ ನಟ ಇಲ್ಲಿ ಬರ್ತಾರೆ. ಇವರಿಗೆ ಸಿಗುವಂತಹ TRP ಎಷ್ಟು ಅಂತ ನೋಡ್ತಾ ಹೋಗೋಣ. ಇವರಿಗೆ ಮಾಮೂಲಾಗಿ ಒಂದು ಬೀರುವುದಿದೆ TRP ಕಿಂಗ್ ಅಂತ ಹೇಳಿ ಒಂದು ಇವರಿಗೆ ಬೀರುವುದನ್ನು ಕೊಡಲಾಗುತ್ತೆ. ಇವರಿಗೆ ಕಿಂಗ್ ಅಂತ ಯಾಕೆ ಕೊಡ್ತಾರೆ TRP ಕಿಂಗ್ ಅಂದರೆ ಇವರ ಯಾವ ಸುದ್ದಿಯನ್ನು ಪ್ರಸಾರ ಮಾಡಿದರೂ ಸಹ ಆ ಸುದ್ದಿಗಳು ಸಾಕಷ್ಟು ವೈರಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ದರ್ಶನ್ ರವರಿಗೆ ಸಿಗ್ತಕ್ಕಂತಹ TRPಯನ್ನು ನಾವು ಗಮನಿಸಿದಾಗ ಇವರು ರೆಡ್ ಫ್ಲ್ಯಾಟಲ್ಲಿ ಬರ್ತಾರೆ. ರೆಡ್ ಫ್ಲ್ಯಾಟಲ್ಲಿ ಇವರಿಗೆ 100% ಶೇಕಡಾವಾರಲ್ಲಿ ಇವರಿಗೆ ಸಿಗುವಂತಹ TRP 78% TRPಯನ್ನು ಹೊಂದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್.